ನಮಸ್ತೆ. ಇವತ್ತು ನಾವೆಲ್ಲ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕಡೆಯಿಂದ ನಿನ್ನೆ ದಿನ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಗಳ ಕರೆಯನ್ನು ಕೊಟ್ಟಿದ್ದೇವೆ. ವಿದ್ಯಾರ್ಥಿ ಪರಿಷತ್ತಿನ ಕಡೆ ಒಂದು ಉದ್ದೇಶ ಇಷ್ಟೇ, ಇವತ್ತಿನ ರಾಜ್ಯ ಸರ್ಕಾರ ಅತಿ ಹೆಚ್ಚಿನಾಗಿ ಬಸ್ಸಿನ ಪಯಣವನ್ನು ಜಾಸ್ತಿ ಆಗ್ತಿದೆ. ಆದರೆ ಖುಷಿ ವಿಚಾರ ಏನಪ್ಪ ಅಂದರೆ ನಮ್ಮ ತಾಯಂದಿರಿಗೆ ವಿದ್ಯಾರ್ಥಿನಿಗೆ ಉಚಿತವಾದ ಪಯಣಕ್ಕೆ ಅವಕಾಶ ಕೊಟ್ಟಿದೆ. ಆದರೆ ವಿದ್ಯಾರ್ಥಿಗಳಿಗೆ ಹಳ್ಳಿಗಳಿಂದ ಬರ್ತಕ್ಕಂಥದ್ದು ತಾಲೂಕಿಗಳೇ ಜಾಸ್ತಿ. ಆದರೆ ಇವತ್ತಿನ ರಾಜ್ಯ ಸರ್ಕಾರ ಒಂದು ಗಮನಕ್ಕೆ ತರ್ತಕ್ಕಂಥದ್ದು ವಿದ್ಯಾರ್ಥಿ ಪರಿಷತ್ ಉದ್ದೇಶ ಇಷ್ಟೇ, ನೀವು ಬಸ್ಸುಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಬೇಕು. ಕೊಟ್ಟಿರೋ ಬಸ್ ಪಾಸಿಗೆ ಅರ್ಜಿಯನ್ನು ತಕ್ಷಣವೇ ಫಸ್ಟ್ ಪಾಸ್ ಇಶ್ಯೂವನ್ನು ಮಾಡಬೇಕು. ಯಾಕಪ್ಪ ಅಂದರೆ ಬಸ್ ಪಾಸ್ಗಳನ್ನ ಏನಾಗ್ತಿದಪ್ಪ ಅಂದರೆ ಅರ್ಜಿ ಕೊಟ್ಟು 2 ತಿಂಗಳಿಗೆ ನಮಗೆ ಬಸ್ ಪಾಸ್ಗಳು ಸಿಗ್ತಿದೆ ಸರ್. ಏನಾಗ್ತಿದಪ್ಪ ಅಂದ್ರೆ ಅರ್ಜಿ ಕೊಟ್ಟು 2 ತಿಂಗಳು ಅಂತಂದರೆ ಒಂದು ದಿನಕ್ಕೆ 100 ರೂಪಾಯಿ ಬೇಕು ಸರ್ ನಮಗೆ. ಉದಾಹರಣೆ ಒಂದು ಹಳ್ಳಿಯಿಂದ ಬರಬೇಕಂತಂದರೆ ಬಸ್ಸಿಗಳಿಗೆ 100 ರೂಪಾಯಿ ಬೇಕು. ವಿದ್ಯಾರ್ಥಿಗಳಿಗೆ ಒಂದು ದಿನ 100 ರೂಪಾಯಿ ಅಂದರೆ 200 ತಿಂಗಳಿಗೆ ಎಷ್ಟಾಯಿತು? ಸುಮಾರು ರೊಕ್ಕ. ಅದೇ ದುಡ್ಡಲ್ಲಿ ನಾವು ಬಸ್ ಪಾಸ್ಗೆ ಅರ್ಜಿ ಹಾಕಿರ್ತೀವಿ. ಮಿಡಿಲ್ ಕ್ಲಾಸ್ ಸ್ಟೂಡೆಂಟ್ಸ್ ಇದೀವಿ. ಹಾಗಾಗಿ ನಾವೇನು ನಿಮ್ಮೇನು ದ್ವೇಷ ಮಾಡ್ತಕ್ಕಂಥದ್ದಿಲ್ಲ. ವಿದ್ಯಾರ್ಥಿ ವಿರೋಧಿ ಅಂತಂದ್ರೆ ನೀವು ವಿದ್ಯಾರ್ಥಿ ಪರ ಗಮನ ಮಾಡಬೇಕು. ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚು ಬಸ್ಗಳನ್ನು ಕೊಡಬೇಕು. ವಿದ್ಯಾರ್ಥಿ ಸರಿಯಾದ ರೀತಿಯಲ್ಲಿ ಬಸ್ ಪಾಸ್ಗಳನ್ನು ತೋರಿಸಿಕೊಡಬೇಕು. ಸರ್, ಸಂಕಲ್ಪ ಕಾಲೇಜ್ ಇದೆ, ಫಸ್ಟ್ ಏಡ್ ಕಾಲೇಜ್ ಇದೆ, ಇನ್ನಿತರ ಪ್ರಮುಖವಾಗಿ ಬಸ್ ಪಾಸ್ ಸಮಸ್ಯೆ ಮತ್ತು ಸರಿಯಾದ ಸಮಯಕ್ಕೆ ಬಸ್ ಬರ್ತಾ ಇಲ್ಲ. ಸರ್ ನೋಡಿ, ಸರಿಯಾದ ಸಮಯಕ್ಕೆ ಹಳ್ಳಿಗಳ ಬಸ್ ಇಲ್ಲ ಸರ್. ನೀವು ಬನ್ನಿ ಸರ್ ನಮ್ಮ ಜೊತೆಗೆ ಡಿಪೋಗೆ ಹೋಗೋಣ. ಅವ್ರು ಕೊಟ್ಟಂತ ಟೈಮ್ ಟೇಬಲ್ ಪ್ರಕಾರ ಬಸ್ಗಳು ಬರ್ತಾವಂತ ಒಂದ್ಸಲ ನೀವು ವರದಿ ಚೆಕ್ ಮಾಡಿ. ನಾನು ಇದೇ ಬೀದರ್ನೊಳಗಡೆ DM ಸರ್ ಜೊತೆ ಕುತ್ಕೊಂಡು ನಾನು ಚರ್ಚೆ ಮಾಡಿದಾಗ ಇದೇ ಒಂದು ಬಾಲ್ಕಿಯಲ್ಲಿ ಒಂದು ಉದಾಹರಣೆ ಹೇಳ್ತೀನಿ ಸರ್. ನಾನು ಕಳೆದ 15 ವರ್ಷದಿಂದ ವಿದ್ಯಾರ್ಥಿ ಪರಿಷತ್ ಒಂದು ಹೋರಾಟ ಮಾಡಿದ್ವಿ. ಲಾಸ್ಟ್ ಇಯರ್ ಒಂದು ಸರ್ ಬಸ್ ಬಿಡ್ತು. ಬಸ್ ಇದ್ರೂ ಸಹ ಏನಾಯ್ತಪ್ಪ ಅಂತಂದರೆ ಮತ್ತೆ ಒಂದು ವಾರ ಬಿಟ್ಟರೆ ಸರ್ ಮತ್ತೆ ಆ ಬಸ್ಸನ್ನು ಕತ್ತರಿ ಆಗ್ತಕ್ಕಂಥ ಕೆಲಸ ಮಾಡಿ. ಡಿಪೋ ಮ್ಯಾನೇಜರ್, ಡಿಪೋ ಕಂಟ್ರೋಲರ್ ಹೇಳ್ತಾರೆ ಸರ್, ನೀವು ಉಂಡು ನಡ್ಕೊಂತ ಹೋಗ್ರಿ ಅಂದರೆ ಇವ್ರ ಮನೆ ಮಕ್ಕಳು ಅಂತ ಸರ್. ನಾವು ಯಾಕೆ ತಮ್ಮ ಮನೆ ಮಕ್ಕಳಿಗೆಲ್ಲ ಕೇಳಿ ನೋಡೋಣ, ಗೊತ್ತಾಗಲ್ವ ಇದನ್ನೆಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಗಮನಕ್ಕೆ ತಂದರೂ ಸಹ ಯಾವುದೇ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ. ಹೆಸರು ಹೇಮಂತ್ ಅಂತ ABP ಜಿಲ್ಲಾ ಸಂಘಟನಾ ಕಾರ್ಯ.